ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಮೈಸೂರು ಪ್ಯಾಲೇಸಲ್ಲಿರೋ ಕೃಷ್ಣನ ದೇವಸ್ಥಾನ. ಇಲ್ಲಿ ಕೃಷ್ಣನ ಉತ್ಸವ ನಡೆಯುತ್ತೆ. ಇದು ಪ್ಯಾಲೇಸ್ ಸುತ್ತ ಒಂದು ರೌಂಡ್ ಹೋಗುತ್ತೆ. ತುಂಬ ಅದ್ಭುತವಾದಂಥ ಉತ್ಸವ ಅಂತಲೇ ಹೇಳ್ಬೋದು. ದಸರಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಪ್ರತಿದಿನ ಈ ಉತ್ಸವ ಇರುತ್ತೆ. ಆ್ಯಂಡ್ ದೇವರಿಗೆ ಹಳೇ ಕಾಲದ ತುಂಬ ಹಳೇ ಕಾಲದ ವಜ್ರ, ವೈಢೂರ್ಯ, ಚಿನ್ನ ಅಂತಲೇ ಹೇಳ್ಬೋದು. ಪ್ರತಿಯೊಂದನ್ನು ಆ ಕೃಷ್ಣ ಪರಮಾತ್ಮನಿಗೆ ಹಾಕಿರ್ತಾರೆ. ಕಣ್ಣು ತುಂಬಿಕೊಳ್ಳೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ತೀನಿ. ತುಂಬ ಅದ್ಭುತವಾದಂಥ ರಥೋತ್ಸವ ಅಂತಲೇ ಹೇಳ್ತೀನಿ. ಸಿಂಪಲ್ ಆಗಿದ್ದರೂ ತುಂಬ ವಿಜೃಂಭಿಸಿ ಮಾಡುವಂತಹ ಉತ್ಸವ ಅಂತ ಹೇಳ್ತೀನಿ. ಯಾಕಂದರೆ ಅಷ್ಟು ಕ್ಲೀನಾಗಿ, ಅಷ್ಟು ನೀಟಾಗಿ ನೋಡಿ, 2 ಆನೆಗಳು ಕೂಡ ಬಂದಿರ್ತವೆ. ಅವು ಪುಷ್ಪಾರ್ಚನೆ ಮಾಡಿ ಒಂದು ದೇವರಿಗೆ ವಂದನೆನ ಸಲ್ಲಿಸೋಕ್ಕೆ ಬಂದಿರುತ್ತೆ ಅಂತಲೇ ಹೇಳ್ತೀನಿ. 2 ಆನೆಗಳು ಆಲ್ರೆಡಿ ರೆಡಿಯಾಗಿ ನಿಂತಿವೆ. ಆ್ಯಂಡ್ ಇಲ್ಲಿ ಒಂದು ಮ್ಯೂಸಿಕ್ ಸ್ಟಾರ್ಟ್ ಆಗ್ತಾ ಇದ್ದಾಗೆ, ಪೊಲೀಸ್ ಅವರೆಲ್ಲ ಒಂದು ಮ್ಯೂಸಿಕ್ ಸ್ಟಾರ್ಟ್ ಮಾಡ್ತಿದ್ದಾಗೆ ದೇವ್ರು ಈಚೆ ಬಂದು ನಿಂತ್ಕೊಂಡಿದ್ದ ತಕ್ಷಣ ಈ ಆನೆಗಳೆಲ್ಲ ಸೊಂಡಿನ ಎತ್ತಿ ಒಂದು ವಂದನೆನ ಆ ಕೃಷ್ಣ ದೇವರಿಗೆ ಸಲ್ಲಿಸ್ತಾನೆ. ಎಲ್ರಿಗೂ ಈ ಕೃಷ್ಣ ಪರಮಾತ್ಮನ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಈ ರಥೋತ್ಸವ ಹೀಗೆ ಮುಂದೆ ಸಾಗ್ತಾ ಒಂದು ಸುತ್ತ ಪ್ಯಾಲೇಸ್ ಸುತ್ತ ಒಂದು ರೌಂಡ್ ಬರುತ್ತೆ. ನಾನು ಪ್ರತಿ ವಿಡಿಯೋ ತೆಗಿಬೇಕಾದ್ರೆ ದೇವ್ರನ್ನ ಕರೆಕ್ಟಾಗಿ ಝೂಮ್ ಮಾಡಿ ತೆಗ್ದಿದ್ದೀನಿ. ಯಾಕಂದರೆ ಕೆಲವರು ದೂರದಿಂದನೇ ಈ ದೇವರ ಆಶೀರ್ವಾದ ಪಡ್ಕೊಳ್ಳಿ, ಹಾಗೆ ಕಂಪ್ಲೀಟಾಗಿ ಕಣ್ಣ ತುಂಬಿಕೊಳ್ಳಿ ಅಂತ. ಆ ದೇವರ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಕಳೆಯಾಗಿದೆ ದೇವರು ಅಂತ. ಆಮೇಲೆ ಈ ರಥೋತ್ಸವ ಹೋಗ್ತಾ ಹಿಂದೆ ಕುದುರೆಗಳಿರ್ಬೋದು, ಮುಂದೆ ಹಸುಗಳಿರ್ಬೋದು, ಅದ್ರ ಮುಂದೆ ಆನೆಗಳಿರ್ಬೋದು, ಪ್ರತಿಯೊಂದು ಈ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಈ ಉತ್ಸವದಲ್ಲಿ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಹೇಗೆ ಕಂಪ್ಲೀಟ್ ವಿಡಿಯೋ ಹೋಗುತ್ತೆ ಅಂತ. ಆ್ಯಂಡ್ ನಾನು ಕೆಲವೊಂದು ಅರಮನೆಯಲ್ಲಿ ನೋಡಿಲ್ಲದೇ ಇರೋಂಥ ಪ್ಲೇಸ್ಗಳನ್ನೆಲ್ಲ ನಿನ್ನೆ ನೋಡಲಿಕ್ಕೆ ನನಗೆ ಸಿಕ್ತು ಅಂತ ಹೇಳ್ಬೋದು. ತುಂಬ ಖುಷಿಯಾಗ್ತು. ಇಷ್ಟು ಹತ್ತಿರದಿಂದ ಮೈಸೂರೊಳಗಾಗಿ ಮೈಸೂರಲ್ಲಿದ್ದು ಈ ಥರ ಎಲ್ಲ ಪ್ಲೇಸಸ್ನ ನಾನು ನೋಡೇ ಇರಲಿಲ್ಲ. ತುಂಬ ಖುಷಿಪಟ್ಟೆ ಅಂತಲೇ ಹೇಳ್ಬೋದು. ಒಂದು ಹಬ್ಬ ಥರ ಫೀಲ್ ಆಯಿತು ನನಗೆ ನೆನೆ. ಅದೇನಂತಾರೆ, ಆ ಕೆತ್ತಿರೋದಾಗಿರ್ಬೋದು, ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿರೋದಾಗಿರ್ಬೋದು, ಎಷ್ಟು ಗ್ರೇಟ್ ಅಂತ ಹೇಳ್ತೀನಿ. ಹಳೆ ಕಾಲದವ್ರಿಗೆ ಅವ್ರಿಗೆಲ್ಲ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ. ನನಗೆ ಅಷ್ಟು ಖುಷಿ ಆಯಿತು. ಆ ಖುಷಿನ ವ್ಯಕ್ತಪಡಿಸ್ಕೊಳ್ಳೋಕ್ಕೆ ನನಗೆ ಅದೊಂದು ಸಡಗರ ಅಂತಲೇ ಹೇಳ್ಬೋದು, ಸಂಭ್ರಮ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿದೆ. ನಮ್ಮ ಮೈಸೂರು ಅರಮನೆ ಒಳಗಡೆ ಹೋಗ್ತಾ ಇರೋದು ನಾವು ಬಂದು ಜಟ್ಟಿ ಕಾಳಗ ನಡೆಯುತ್ತಲ್ಲ ದಸರಾ ಟೈಮಲ್ಲಿ, ಆ ಪ್ಲೇಸ್ಗೆ ಈ ದೇವರನ್ನು ತಗೊಂಡೋಗಿ ನಿಲ್ಲಿಸ್ತಾರೆ. ಅಲ್ಲಿ ಆನೆಗಳು ಕೂಡ ಇರುತ್ತೆ, ಆ್ಯಂಡ್ ಹಸು ಇರುತ್ತೆ, ಕುದುರೆಗಳು ಇರುತ್ತೆ. ಆ್ಯಂಡ್ ಅಲ್ಲಿ ರಾಜಮಾತೆ ಪ್ರಮೋದಾದೇವಿ ಅವರು ಕೂಡ ಬರ್ತಾರೆ. ಆ್ಯಂಡ್ ನೋಡ್ತಾ ಇರ್ಬೋದು ಈ ಪಿಕ್ಚರಲ್ಲಂತೂ, ಈ ವಿಡಿಯೋದಲ್ಲಂತೂ ಪಕ್ಕಾ ನೀಟಾಗಿ ಕ್ಲಿಯರಾಗಿ ದೇವ್ರನ್ನ ತೋರಿಸಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಾನು ದೇವರಲ್ಲಿ. ಆ್ಯಂಡ್ ರಾಜಮಾತೆ ಅವ್ರು ಬರ್ತಾರೆ ಅಂತ ಹೇಳ್ತಾ ಇದೆ. ಇದೇ ಜಟ್ಟಿ ಕಳೆಗ ನಡೆಯೋ ಪ್ಲೇಸು. ಆ್ಯಂಡ್ ಇಲ್ಲಿ ಒಂದು ಶಟರ್ ಹಾಕಿದ್ದಾರೆ ನೋಡಿ ಲೆಫ್ಟ್ ಸೈಡಲ್ಲಿ. ಅದು ತುಂಬ ಹಳೆ ತಲೆಮಾರುಗಳಿಂದ ಅಲ್ಲೇ ಎಲ್ಲ ಮಹಾರಾಜರದ್ದು ಮದುವೆ ಆಗಿದೆ ಅಂತಲೇ ಮದುವೆ ಮಂಟಪ ಅಂತ ಹೇಳ್ತಾರೆ. ಆ್ಯಂಡ್ ನೋಡಿ ಆ ಆನೆಗಳು 2 ಈ ಕಡೆ ಸೆಟಲ್ ಆಗಿವೆ. ಆ್ಯಂಡ್ ಯುವರಾಜರು ಬಂದು ನಿಂತಿದ್ದಾರೆ ಆಲ್ರೆಡಿ. ಆ್ಯಂಡ್ ನೆಕ್ಸ್ಟು ನಾನು ವಿಡಿಯೋದಲ್ಲಿ ಝೂಮ್ ಮಾಡಿ ತೋರಿಸಿದ್ದೀನಿ, ರಾಜಮಾತೆ ಪ್ರಮೋದಾದೇವಿ ಅವರು ಕೂಡ ಬಂದು ನಿಂತಿದ್ದಾರೆ. ಒಂದು ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಆಗ ಮತ್ತೆ ಆನೆಗಳು ಸೊಳ್ಳು ಎತ್ತಿ ನಿಂತು ಆ ದೇವರಿಗೆ ಒಂದು ವಂದನೆಯನ್ನು ಸಲ್ಲಿಸಿ, ನೆಕ್ಸ್ಟ್ ಬಂದು ಆನೆಗಳೆಲ್ಲ ಅಲ್ಲಿ ದೇವ್ರ ಹತ್ರ ಮುಂದೆ ಹೋಗಿ ಪುಷ್ಪಾರ್ಚನೆ ಆಗಿ ನಂತರ ಮಂಗಳಾರತಿ ನಡೆದಿದ್ದಂಥದ್ದು ಅದು ತಗೊಂಡೋಗಿ ಅಲ್ಲಿ ರಾಜಮಾತೆಯವ್ರಿಗೆ ಕೊಟ್ಟು
ನಂತರ ಅದೆಲ್ಲ ಅವ್ರು ಹೊರಡಿ ಅಂತ ಹೇಳಿದ್ಮೇಲೆ ತಿರ್ಗಾ ಅರಮನೆ ಸುತ್ತ ಒಂದು ರೌಂಡ್ ಹೋಗುತ್ತೆ. ಇದೇ ಕಂಪ್ಲೀಟ್ ವೀಡಿಯೋನ ನಾನು ಫುಲ್ ಕಂಪ್ಲೀಟ್ ವೀಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನಾನು ವಿಡಿಯೋ ತರಿಸ್ತಿರೋ ಹಾಗೆ ಅಲ್ಲಿ ಮೇಲೆ ಆಲ್ರೆಡಿ ಮಂಗಳಾರತಿ ಹೋಗಿದೆ, ರಾಜಮಾತೆಯವರು ಮಂಗಳಾರತಿ ತಗೋತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈಗ ಬಂದು ಒಂದೊಂದೇ ಆನೆಗಳು ಮುಂದೆ ಹೋಗಿ ಆ ಕೃಷ್ಣ ದೇವರನಿಗೆ ಪುಷ್ಪಾರ್ಚನೆಯನ್ನು ಮಾಡುತ್ತೆ. ತುಂಬ ಖುಷಿ ಆಯಿತು ಅಂತಲೇ ಹೇಳ್ತೀನಿ. ಆ ಫೀಲ್ ಇತ್ತಲ್ಲ, ಲೈಕ್ ಇದೆಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಖುಷಿ ಆಯಿತು ನನಗೆ ಇದನ್ನೆಲ್ಲ ನೋಡಲಿಕ್ಕೆ. ನೋಡಿ ಈಗ ಆನೆ ಪುಷ್ಪಾರ್ಚನೆ ಮಾಡುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಆ್ಯಂಡ್ 2 ಆನೆಗಳು ಅಷ್ಟೇ. ಈ ಆನೆ ಹಿಂದೆ ಬಂದಮೇಲೆ ಮತ್ತೊಂದು ಆನೆ ಹೋಗಿ ಅದು ಕೂಡ ಪುಷ್ಪಾರ್ಚನೆ ಮಾಡಿ ಬರುತ್ತೆ. ಆಮೇಲೆ ಎಲ್ಲವೂ ರಾಜಮಾತೆಯವರು ಒಪ್ಪಿಗೆ ಕೊಟ್ಟ ಮೇಲೆ ಈಚೆ ಹೋಗಿ ಒಂದು ಸುತ್ತಾಗಿ ಮತ್ತೆ ಆ ದೇವಸ್ಥಾನದ ಮುಂದೆನೇ ಬಂದು ನಿಂತ್ಕೊತಾವೆ. ಕಂಪ್ಲೀಟ್ ನೋಡಿ ಹೋಗ್ತಾ ಇದೆ, ಆನೆಗಳೆಲ್ಲ ಹೋಗುತ್ತೆ. ನೆಕ್ಸ್ಟ್ ಹಸುಗಳು ಹೋಗುತ್ತೆ. ಯಾಕೆ ಅಂದರೆ ಕೃಷ್ಣನಿಗೆ ಹಸು ಅಂದರೆ ತುಂಬ ಪ್ರೀತಿ, ಅದಕ್ಕೋಸ್ಕರ ಕಂಪ್ಲೀಟ್ ವಿಡಿಯೋನ ಹಾಕಿದ್ದೀನಿ. ದಯವಿಟ್ಟು ಇದೇ ಥರ ಹೊಸ ವಿಡಿಯೋಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನನಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿದಾಗ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.